ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ಮಾರ್ನಿಂಗಿಗೆ ಹೇಗೂ ಟೀ ಮಾಡ್ತಾಯಿದ್ದೇನೆ. ನನಗೆ ಜೊತೆಗೆ ನೀರು ದೋಸೆ ಮಾಡುವಂತ ಇದ್ದೇನೆ. ನೀರು ದೋಸೆ ರೆಸಿಪಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲದವರಿಗೆ ರೆಸಿಪಿ ಕೂಡ ಹೇಳ್ತಾ ಇದ್ದೇನೆ. ನೆನೆಸಿಟ್ಟ ಅಕ್ಕಿನ ತುಂಬ ನುಣ್ಣಗೆ ರುಬ್ಕೊಂಡು ತುಂಬ ತೆಳ್ಳಗೆ ಮಾಡಿಕೊಂಡು ತವದಲ್ಲಿ ಒಯ್ದರೆ ಅದು ನೀರು ದೋಸೆ ಅಷ್ಟೇ. ಸಿಂಪಲ್ ರೆಸಿಪಿ. ಉಪ್ಪು ರುಚಿಗೆ ಹಾಕ್ಕೊಂಡ್ರೆ ಆಯಿತು. ನೀವು ತವನ ಕೂಡ ಯೂಸ್ ಮಾಡ್ಬೋದು, ಈ ಥರ ತವನ ಯೂಸ್ ಮಾಡ್ಬೋದು, ನಾನ್ ಸ್ಟಿಕ್ ತವ ಕೂಡ ಯೂಸ್ ಮಾಡ್ಬೋದು. ಬಟ್ ಆಯಿಲ್ ಹಾಕಿದರೆ ನಾನ್ ಸ್ಟಿಕ್ ತವ ಹಾಳಾಗುತ್ತೆ, ಹಾಗಾಗಿ ಯಾರು ಕೂಡ ಅದಕ್ಕೆ ಯೂಸ್ ಮಾಡಲ್ಲ ಆಯಿಲ್ನ. ಆಯಿಲ್ ಇಲ್ಲದಿದ್ದರೆ ನೀರು ದೋಸೆಗೆ ಟೇಸ್ಟ್ ಖಂಡಿತ ಇಲ್ಲ. ತುಂಬ ತೆಳ್ಳಗೆ ಇದ್ದಷ್ಟು ನೀರು ದೋಸೆ ಎಲ್ಲ ತುಂಬ ಟೇಸ್ಟ್ ಬರುತ್ತೆ. ಬಿಸಿ ಬಿಸಿ ನೀರು ದೋಸೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನೀರು ದೋಸೆ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ. ನೀರು ದೋಸೆ ಮಾಡಿದರೆ ಖಂಡಿತ ಆಚೆ ಈಚೆ ತಿರುಗಲಿಕ್ಕೆ ಟೈಮ್ ಇರಲ್ಲ, ಅಷ್ಟು ಫಾಸ್ಟಾಗಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡು ಅಂತ ಹೇಳಿದರೆ ಇಲ್ಲಿ ಫ್ರೈ ಆಗುತ್ತೆ ನೀರು ದೋಸೆ. ನಾನು ತುಂಬ ಅರ್ಜೆಂಟ್ ಇದ್ದಾಗೆಲ್ಲ ನೀರು ದೋಸೆನೇ ಮಾಡ್ಕೋತೇನೆ. ಯಾಕಂತೇಳಿದರೆ ಬೇಗ ಆಗುತ್ತೆ, ತಿನ್ನೋಕ್ಕೂ ಬೇಗ ಆಗುತ್ತೆ, ಮಾಡೋಕ್ಕೂ ಬೇಗ ಆಗುತ್ತೆ ಅಂತ. ತುಂಬ ಜನರಿಗೆ ನೀರು ದೋಸೆ ಅಂತ ಹೇಳಿದರೆ ಕಷ್ಟ. ನನಗೆ ಕಷ್ಟ ಅಂತ ಹೇಳಿದರೆ ನೀರು ದೋಸೆ ಮಾಡಿದ ದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇರುತ್ತೆ ಅದೊಂದು. ಜೊತೆಗೆ ಪುದೀನ ರಾಯ್ತ ಮಾಡ್ಕೊಂಡಿದ್ದೇನೆ ಇವತ್ತು ಚಟ್ನಿಗೆ, ದೋಸೆಗೆ. ಹಾಗೆ ಗಂಗಮ್ಮನ ಕರ್ಕೊಂಡು ಹೊರಟೆ. ಇಲ್ಲಿ ಪೀಕು ಮತ್ತು ಲಕ್ಕಿ ಜೊತೆಗಿದ್ದಾರೆ. ಪೀಕು ಲಕ್ಕಿನ ಕಂಡ್ರೆ ಗಂಗಮ್ಮನಿಗಾಗಲ್ಲ, ಗಂಗಮ್ಮನ ಕಂಡ್ರೆ ಪೀಕುಗೆ ಇಷ್ಟ. ನೋಡಿ ಇದಿಷ್ಟು ಉದ್ದ ಇದೆ ಅಂತ ಹೇಳಿದರೆ ಮೇ ಬಿ ನನ್ನ ನನ್ನ ಸೊಂಟದವರೆಗಿದೆ. ಪಡವಲಕಾಯಿ ತಂದು ಕೊಟ್ಟಿದ್ದಾರೆ. ನನ್ನ ಅತ್ತೆ ಊರಿಂದ ಬಂದಿದ್ದಾರೆ ಒಬ್ಬರು. ಜೊತೆಗೆ ನನಗಿಷ್ಟ ಬಸಳೆ ಅಂತ ಹೇಳಿದರೆ, ಹಾಗಾಗಿ ಬಸಳೆ ಕೂಡ ಕಟ್ಟಿ ತಂದಿದ್ದಾರೆ. ನಮ್ಮದು ಬಸಳೆ ಈಗ ಆಗ್ತಿದೆ ಅಷ್ಟೇ. ಆ್ಯಕ್ಚುಲಿ ನನ್ನ ಬಸಳೆ ನೋಡಿ ಈಗ ಹೋಗ್ತಿರೋದಷ್ಟೇ ಚಪ್ರ. ಲಾಸ್ಟ್ ಟೈಮ್ ನೆಟ್ಟಿದ್ದೆ, ನಾನು ನೆಡುವಾಗ ವೀಡಿಯೋ ಮಾಡಿದ್ದೆ, ಅದು ಚೆಂದಾಗಲಿಲ್ಲ. ಮತ್ತು ಇದು ಆಗ್ತಿದೆ. ಪುದೀನ ಎಲ್ಲ ನೆಟ್ಟಿರೋದು ಚೆಂದ ಬಂದಿದೆ. ಪುದೀನ ರೈಸ್ ಮಾಡೋಕ್ಕೆಲ್ಲ ಪುದೀನ ನಮ್ಮ ಮನೆಯಲ್ಲೇ ಬೆಳೆದಿದ್ದೇನೆ. ಇದು ಪುದೀನ ಚಟ್ನಿ ಸಹ ಆಗಿದೆ. ಹಾಗೆ ಪುದೀನ ತುಂಬ ತೆಗೆದಿದ್ದಾರೆ. ವಿಲೇಜ್ ಲೈಫ್ ಅಂತ ಹೇಳಿದರೆ ಇದೆಲ್ಲ ಅಡ್ವಾಂಟೇಜ್ ನೋಡಿ. ನಮಗೆ ಬೇಕಾಗಿರೋದನ್ನು ನಾವೇ ಫ್ರೆಶ್ ಆಗಿ ಬೆಳ್ಕೊಂಡು ತಿನ್ಬೋದು. ಇದು ಯಾವಾಗ ಚಪ್ಪರಕ್ಕೆ ಹೋಗುತ್ತೋ ಮತ್ತು ಯಾವಾಗ ನಾನು ಕಟ್ ಮಾಡಿ ಸಾರು ಮಾಡ್ತೇನೋ ಅಂತ ಆಗಿದೆ. ನನಗೆ ತುಂಬ ಇಷ್ಟ ಬಸಳೆ. ಅದರ ದಂಟಿದೆ ಅಲ್ವಾ, ಇದು ತುಂಬ ದಪ್ಪ ಇರಬೇಕು, ಅದಕ್ಕೆ ಉಪ್ಪು ಚಂದ ತಾಗಿರಬೇಕು, ತಿನ್ನೋಕ್ಕೆ ತುಂಬ ಇಷ್ಟ ನನಗೆ. ಇವತ್ತು 2026 ವರ್ಷದ ಮೊದಲ ಮಳೆ ಬಂತು ಅಂತೇಳಿ ಖುಷಿ ಪಡುವ ಟೈಮ್ ಅಲ್ಲ ನಮ್ಮದಂತೂ. ಕಾಫಿ ಕುಡಿಯೋದು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಅಡಿಕೆ ಅಂದರೆ ಅಡಿಕೆ, ಕಾಫಿ ಅಂದರೆ ಕಾಫಿ. ಮಳೆನ ಯಾರು ಈ ಟೈಮಲ್ಲಿ ಎಂಜಾಯ್ ಮಾಡಲ್ಲ. ಯಾಕಂತ ಹೇಳಿದರೆ ಈಗ ಮಳೆ ಬಂದರೆ ತುಂಬ ಕಷ್ಟ ಇದೆ ಕಾಫಿ ತೋಟಕ್ಕೆ. ಅದಿನ್ನು ಹೂವರಳಿದ್ರೆ ಕಾಫಿ ತೆಗಿಯೋಕ್ಕೂ ಆಗೋಲ್ಲ. ಕಾಫಿ ಎಲ್ಲ ಒಣಗಕ್ಕೆ ಹಾಕಿದ್ದನ್ನ ನೋಡಿ ಪ್ಯಾಕ್ ಮುಚ್ಚಿಟ್ಟಿದೆ. ನಾಳೆ ಓಪನ್ ಮಾಡಬೇಕು. ಮತ್ತು ಅದರ ಮೇಲೆ ನೀರು ನಿಂತರೆ ಒಳಗೆ ಕಾಫಿಗೆ ನೀರು ಹೋದರೆ ಕಷ್ಟ ಇದೆ. ಇದಿಷ್ಟೇ ಆದ ಕಾರಣ ಪರವಾಗಿಲ್ಲ, ತುಂಬ ಕಾಫಿ ಅವರಿಗೆ ಇನ್ನೂ ಕಷ್ಟ ಇದೆ. ಆದ ಕಾರಣ ನಾವು ಯಾರು ಈಗ ಮಳೆನ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ನಮಗೆ. ಆದರೂ ಬಂದಿದೆ. ಯಾವ ಹವಾಮಾನ ಗೊತ್ತಿದೆ, ಮಳೆ ಬಂದಿದೆ. ಏನು ಮಾಡೋದು, ನಾವು ದೇವರೇನು ಅಂದ್ಕೊಂಡಿದ್ದಾನೆ ಅದೇ ಆಗೋದಲ್ವ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಈವ್ನಿಂಗ್ ಹಾಗೆ ನಾನು ಸುಮ್ಮನೆ ವಾಕ್ ಬಂದೆ ಗದ್ದೆ ಸೈಡಿಗೆ. ಇವತ್ತು ಮಧ್ಯಾಹ್ನ ಮೇಲೆ ಕೆಲಸನೇ ಮಾಡಿಲ್ಲ, ಮಳೆ ಬಂದ ಕಾರಣ ಕಾಫಿ ತೋಟಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಗದ್ದೆಯಲ್ಲೆಲ್ಲ ವಾಕ್ ಬಂದೆ. ಜೊತೆಗೆ ನಾನೆಲ್ಲೂ ಹೊರಟರು ನೋಡಿ ಜಗಳ ಆಡ್ಕೊಂಡು ಆಟ ಆಡ್ಕೊಂಡು ಬರ್ತಾರೆ ಪೀಕು ಮತ್ತು ಲಕ್ಕಿ. ಅವ್ರಿಗೊಂದು ಖುಷಿ. ಕಾಲಿಗೆ ಅಡ್ಡಡ್ಡ ಸಿಗ್ತವೆ, ನಡೆಯೋಕ್ಕೆ ಬಿಡಲ್ಲ ನನ್ನನ್ನು. ಆಟ ಆಡ್ತಾಯಿದ್ದಾರೆ. ನನಗೆ ನಡೆಯೋಕ್ಕೆ ಬಿಡ್ತಿಲ್ಲ ಪೀಕು ಮತ್ತು ಲಕ್ಕಿ. ಈಗ ನನಗೆ ಲಕ್ಕಿ ಅಂತ ಹೇಳಿದಾಗೆಲ್ಲ ನಗುವೇ ಬರುತ್ತೆ. ಇಷ್ಟು ಟೈಮ್ ನನ್ನ ನಾಯಿ ಹೆಸರು ಮಾತ್ರ ಲಕ್ಕಿ ಅಂತ ಅಂದ್ಕೊಂಡಿದ್ದೆ. ಈಗ ಯಾರ್ಯಾರು ಈ ಥರ ಲಕ್ಕಿ ಅಂತ ಹೆಸರು ಇಟ್ಕೊಂಡು ನಗು ಬರ್ತಿದೆ. ಈಗ ನೋಡಿ ಅಲ್ಲಿ ಹೋಗಿದ್ದಾರೆ.
ನನ್ನ ಇವತ್ತಿನ ಈ ಮಿನಿ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಲೈವ್ ಮಾಡ್ತಾ ಇರ್ತೇನೆ ನಾನು 6 to 7 o'clock PM. ಸೊ ಖಂಡಿತ ಎಲ್ಲರೂ ನನ್ನ ವೀಡಿಯೋನ ನೋಡಿದವರು ಆ ಟೈಮಿಗೆ ಫ್ರೀ ಇದ್ದರೆ ಜಾಯ್ನ್ ಆಗಿ, ಅಲ್ಲಿ ಕೂಡ ನಾವು ಮಾತಾಡಬಹುದು. ಖಂಡಿತ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನನ್ನನ್ನು ಪ್ರೀತಿಸಿದ ಹಾಗೆ ನನ್ನ ಲಕ್ಕಿ, ಪೀಕು, ಗಂಗಮ್ಮನೆಲ್ಲ ನೀವು ಪ್ರೀತಿಸ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್.